ಫ್ಲೈಓವರ್ ಆದ್ಮೇಲೆ ಬರೋದೇ ಇಲ್ಲ ನಮಗೆ. ನಮ್ಮ ಬಾರ್ಡರ್ ಬರುತ್ತೆ ಮೇನ್ ಎಂಟ್ರೆನ್ಸ್ ಆ ಕಡೆ ಮಾಡಿ ಮತ್ತೆ ತಿರುಗಿ ನೀವು ಎಂಟ್ರೆನ್ಸ್ ಇಟ್ಕೊಬೋದು. ಮೇನ್ ಎಂಟ್ರೆನ್ಸ್ ಇದನ್ನು ಓಪನ್ ಮಾಡಿ ಸರ್. ಇನ್ನು ಈ ಕಡೆ ಎಷ್ಟು ಅಡಿ ಇದೆ ಸರ್? ಈ ಕಡೆ ಇನ್ನೊಂದು 100 ಅಡಿ 100 ಅಡಿ ಇದೆ. ಈ ಕಡೆ ಜಾಸ್ತಿ ಇದೆ. ಇದು 150 ಅಡಿ ಇದೆ. ಸರ್ ಇಲ್ಲಿದೆ ಇವಾಗ ಇಲ್ಲಿದ್ದೀವಿ ನಾವು. ಏನು ಮಾಡಿದ್ದಲ್ಲ ಇವರೇ ಸರ್ವೆ ಮಾಡಿದ್ದು. ಬನ್ನಿ ಸರ್. ಪರವಾಗಿಲ್ಲ. ಇವಾಗ ನೀವೇನ್ ಮಾಡ್ಬೇಕಂದ್ರೆ ಗೇಟ್ ಬಂದು ದೇವ ಮೂಲೆಯಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಗೇಟ್ ಬಂದು ಇಲ್ಲಿ ಬರಬೇಕು. ಗೇಟ್ ಇವಾಗ ನೀವು ಯೂಸ್ ಮಾಡ್ಕೊಳ್ಳಿಕ್ಕೆ, ಇವಾಗ ಪ್ರೆಸೆಂಟ್ ನೀವು ಯೂಸ್ ಮಾಡ್ಕೊಳ್ಳಿಕ್ಕೆ ಎಲ್ಲಾದ್ರೂ ಮಾಡ್ಕೊಳ್ರಿ, ಪರವಾಗಿಲ್ಲ. ನೀವು ಒಳಗಡೆ ಬರೋದಕ್ಕೆ ಹೋಗೋದಕ್ಕೆ ವೆಹಿಕಲ್ಸ್ ಹೋದ್ರೆ ಎಲ್ಲಾದ್ರೂ ಮಾಡ್ಕೊಳ್ರಿ, ಪರವಾಗಿಲ್ಲ. ಪಾಯಿಂಟ್ಸ್ ನೋಟ್ ಮಾಡಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇನ್ ಎಂಟ್ರೆನ್ಸ್ ನಾರ್ತ್ ಈಸ್ಟ್ ಅಲ್ಲಿ ಇರಬೇಕು. ನಾರ್ತ್ ಈಸ್ಟ್ ಅಲ್ಲಿ ಇರಬೇಕು ಮೇನ್ ಎಂಟ್ರೆನ್ಸ್. ಆಮೇಲೆ ಹೈಯೆಸ್ಟ್ ರೈಸ್ ಬಿಲ್ಡಿಂಗು ಒಂದು ಇವಾಗ ಎಲ್ಲ ಟೋಟಲ್ ಆಗಿ ನಮ್ದು 4 ಫ್ಲೋರ್ ಬರುತ್ತೆ, 5 ಫ್ಲೋರ್ ಬರುತ್ತೆ, 6 ಫ್ಲೋರ್ ಬರುತ್ತೋ ಗೊತ್ತಿಲ್ಲ, ಎಷ್ಟು ಫ್ಲೋರ್ ಬರುತ್ತೆ. ಹೈಯೆಸ್ಟ್ ಬರುವಂಥದ್ದು ಇಲ್ಲಿರ್ಬೇಕು. ಇಲ್ಲಿಂದ ಇದೆ ಈ ಏರಿಯಾ, ಇದು ಈ ರೋಡ್. ನೀವು ಮ್ಯಾಕ್ಸಿಮಮ್ ಆಗಿ ಈ ಫ್ರಂಟ್ ಎಲ್ಲ ಖಾಲಿ ಮಾಡ್ಕೊಡ್ರಿ. ಈ ಫ್ರಂಟ್ ಏನಿದೆಯೋ ಖಾಲಿ ಮಾಡ್ಕೊಳ್ಳಿ. ಇದನ್ನ ನೀವು ಹೆಂಗ್ ಬೇಕೋ ರೈಸ್ ಮಾಡ್ಕೊಳ್ಳಿ, ಹೆಂಗ್ ಬೇಕೋ ನೀವು ರೈಸ್ ಮಾಡ್ಕೊಳ್ಳಿ. ಇದು ಏನ್ ಮಾಡ್ತಾರೆ ಸರ್, ಏನ್ ಮಾಡ್ತಾರೆ, ಅಕಾಡೆಮಿಕ್ ಬ್ಲಾಕ್ ಎಲ್ಲಿ ಬರಬೇಕು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿ ಬರಬೇಕು, ಮೋಸ್ಟ್ಲಿ ಹಾಸ್ಟೆಲ್ಸ್ ಎಲ್ಲ ಹಿಂದೆ ಕೊಟ್ಟೋಗ್ತದೆ. ಹಾಸ್ಟೆಲ್ ಮೇ ಬಿ ಅಷ್ಟು ಹೈಟ್ ಬರಲ್ಲ. ಇದು ಎಲ್ಲದಕ್ಕಿಂತ ಒಂದು ಹೈಟ್ ಇರಬೇಕು. ಆಮೇಲೆ ಕಾಂಪೌಂಡ್ ಮಾಡುವಾಗ ಒಂದು ಐಡಿಯಾ ಮಾಡ್ಕೊಳ್ಳಿ. ಕಾಂಪೌಂಡ್ ಮಾಡುವಾಗ ಯಾಕಂದರೆ ಇದು ಸಾರ್ವಜನಿಕರಿಗೆ ಸಂಬಂಧಪಟ್ಟಿತ್ತು. ಮೇಯ್ನ್ ಇಂಪಾರ್ಟೆಂಟ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವಾಸ್ತುನ ಬಂದ್ಬಿಟ್ಟು ವಾಸ್ತು ಇಲ್ಲ ಅದಿಲ್ಲ ಇದ್ರ ಅಂತ ಹೇಳ್ತಾರೆ. ಇಲ್ಲ, ಇವತ್ತಿನ ಕಾಲದಲ್ಲಿ ಮುಸ್ಲಿಮ್ಸ್ ವಾಸ್ತು ನೋಡ್ತಾ ಇದ್ದಾರೆ. ಬೇಕಾದ್ರೆ ಕೇಳ್ಕೊಳ್ಳಿ, ಮುಸ್ಲಿಮ್ಸ್ ವಾಸ್ತು ನೋಡಿ ಕಟ್ತಾ ಇದ್ದಾರೆ ಇವತ್ತು. ಅದರಲ್ಲಿ ಒರಿಜಿನಲ್ ಇದೆಯಾ ಇಲ್ವಾ? ಅದಕ್ಕೆ ಕಾಂಪೌಂಡ್ ಹೊಸ ಮನೆಗಳಿಗೆ ಕಂಫರ್ಟ್ ಅಲ್ಲ. ಇಲ್ಲಿ ಈ ಕಡೆ ಬಂದ್ಬಿಟ್ಟು ನೀವು 10 ಅಡಿ ಮಾಡ್ತೀರೋ, 11 ಅಡಿ ಮಾಡಿದ್ರೆ ಮಾಡಿ. ಈ ಲಾಸ್ಟಲ್ಲಿ ಎಷ್ಟು ಮಾಡ್ತೀರೋ, ಇಲ್ಲಿಂದ ಇಲ್ಲಿ ಲಾಸ್ಟ್ ಈ ಕಡೆ ಬಂದಾಗ ಇವಾಗ 11 ಅಡಿ ಇದ್ರೆ ಲಾಸ್ಟಲ್ಲಿ 10 ಅಡಿಗೆ ಮಾಡ್ಕೊಳ್ಳಿ. ಲಾಸ್ಟ್ ಕೆಳಗಡೆಗೆ 10 ಅಡಿ ಕಾಂಪೌಂಡ್ ಅಂದರೆ ಇಲ್ಲಿಂದ ಹಿಂಗೆ ಹೋಗ್ಬೇಕು, ಕೆಳಗಡೆಗೆ ಹೋಗ್ಬೇಕು. ದೊಡ್ಡ ಬಿಲ್ಡಿಂಗ್ಸು ನೀವೇನು ರೈಸ್ ಇರುತ್ತೆ ಬಿಲ್ಡಿಂಗ್ಸು, ಅದನ್ನ ನೋಡಿ ಈ ಪೊಸಿಷನಲ್ಲಿ ಬರಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿಂದ ಇಲ್ಲಿಗೆ ಕುಬೇರ್ ಮೂಲೆ ಇಂಪಾರ್ಟೆಂಟು. ಕುಬೇರ್ ಮೂಲೆಯಿಂದ ನೀವು ತಗೋಬೇಕು. ಕುಬೇರ್ ಮೂಲೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ತಗೋಬೇಕು. ಆಮೇಲೆ ಮ್ಯಾಕ್ಸಿಮಮ್ ಆಗಿ ನೀವು ಹೆಂಗೆ ಮಾಡ್ತೀರಂದ್ರೆ ಹಿಂಗೆ ಮಾಡಿಕೊಂಡು ಈ ಸೆಂಟ್ರ್ ಜಾಗನ ಫ್ರೀಯಾಗಿ ಇಟ್ಕೊಂಡ್ರೆ ಒಳ್ಳೇದು. ನೀವು ಹೆಂಗೆ ಅಂದರೆ ಇವಾಗ ನಾವು ರಫ್ ಆಗಿ ಒಂದು ಐಡಿಯಾ ಮಾಡಿದ್ದೀವಿ. ಇವಾಗ ನೀವು ಸ್ಕೆಚ್ ಮೇಲೆ ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಕುಂಡ್ರಿಸಿದ ಮೇಲೆ ಆವಾಗ ನಮ್ಮ ಕರೆಕ್ಷನ್ಸು ಗೊತ್ತಾಗ್ಬಿಡ್ತಾರೆ. ಅದನ್ನು ಮಾಡಿದ್ರೆ ನೀವು ಅದನ್ನು ಮಾಡಿಬಿಟ್ಟು ನಾವೊಂದು ಚೇಂಜಸ್ ಮಾಡಿಕೊಂಡು ಬೇಕಂದ್ರೆ ಫೈನಲ್ ಮಾಡಿ. ಆಮೇಲೆ ಯಾವುದೇ ಡೋರು ಎಲ್ಲೇ ಏನೇ ಡೋರ್ ಇದ್ರು ನಾರ್ತ್ ಈಸ್ಟಲ್ಲಿ ನಿಮಗೆ ನಾರ್ತ್ ಈಸ್ಟಲ್ಲಿ ಈ ಜಮೀನಿಗೆ ಇವಾಗ ಇರೋ ಲ್ಯಾಂಡ್ಗೆ ನೀವು ನಾರ್ತ್ ಈಸ್ಟಲ್ಲಿ ಇಡಕ್ಕಾಗೋದು. ನಾರ್ತ್ ಈಸ್ಟ್ ಬಿಟ್ಟು ನೀವು ಇಡಕ್ಕಾಗೋದೇ ಇಲ್ಲ ಅಂದರೆ ಬೇರೆ ಕಡೆ ನಿಮ್ಮ ಪ್ರಾಯೋಜನ ಇಲ್ಲ. ಇಡೋದಕ್ಕೆ ಆ ಕಡೆ ಇಟ್ಟರೆ ಕಾಂಪೌಂಡ್ ಇರುತ್ತೆ, ಈ ಕಡೆ ಇಟ್ಟರೆ ಕಾಂಪೌಂಡ್ ಇರುತ್ತೆ, ಈ ಕಡೆ ಕಾಂಪೌಂಡ್ ಇರುತ್ತೆ. ನೀವೇನೇ ಇದ್ದು ನಾರ್ತ್ ಈಸ್ಟ್ಗೆ ಇಡಬೇಕು. ಇಲ್ಲ ನಾರ್ತ್ಗಾದ್ರೂ ಮಾಡಬೇಕು, ಇಲ್ಲಾಂದ್ರೆ ಈಸ್ಟ್ಗಾದ್ರೂ ಮಾಡಬೇಕು. ಎರಡರಲ್ಲಿ ಒಂದೇ ಡೋರ್ ಮಾಡಬೇಕು. ಹಂಗೆ ಬರೋದು ನಿಮಗೆ ಫ್ಲೈಓವರ್ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಡೆಡ್ ಎಂಡ್ ಆಗುತ್ತೆ. ಮತ್ತೆ ಸರ್ವಿಸ್ ರೋಡಿಂದ ನಮ್ಮ ಮೆಡಿಕಲ್ ಕಾಲೇಜ್ ಬರಬೇಕಾಗ್ತದೆ. ಅದನ್ನ ಪಿಡಬ್ಲ್ಯೂಡಿ ಈಗ ಡಬಲ್ ರೋಡ್ ಏನೋ ಮಾಡಕ್ಕೆ ಕೊಟ್ಟಿದ್ದಾರೆ. ಅದನ್ನ ಈಗ ನಾವು ಏನಾದ್ರು ಮಾಡಿದ್ರೆ